ರಾಜ್ಯದಲ್ಲಿ ಅಕ್ಕಿ ಬೆಲೆ ಕೂಡ ಜಾಸ್ತಿ ಆಗಿದೆ. ಪೆಟ್ರೋಲ್ ಆಯಿತು, ಡೀಸೆಲ್ ಆಯಿತು, ಗ್ಯಾಸ್ ದರ ಆಯಿತು. ಇದೀಗ ಅಕ್ಕಿ ಬೆಲೆಯಲ್ಲಿ ಹೆಚ್ಚಳ ಆಗಿರುವಂಥದ್ದು. ಪ್ರತಿ ಕೆಜಿಗೆ 6ರಿಂದ 10 ರೂಪಾಯಿಯಷ್ಟು ಏರಿಕೆ ಆಗಿರುವಂಥದ್ದು. ಸೋನಾ ಮಸೂರಿ ಅಕ್ಕಿ ಆಗಲಿ, ಸ್ಟೀಮ್ ರೈಸ್ ಆಗಿರ್ಬೋದು, ಕೊಲ್ಲಂ ಅಕ್ಕಿ ದರಗಳಲ್ಲಿ ಹೆಚ್ಚಳ ಆಗಿರುವಂಥದ್ದು. 26 ಕೆಜಿಯ ಅಕ್ಕಿಯ ಮೂಟೆಗೆ 150ರಿಂದ 200 ರೂಪಾಯಿವರೆಗೂ ಕೂಡ ಹೆಚ್ಚಳ ಆಗಿದೆ. ದಾಸ್ತಾನಿನ ಕೊರತೆ, ಸಾರಿಗೆ ವೆಚ್ಚದ ಏರಿಕೆ, ರಫ್ತು ಬೇಡಿಕೆ ಹೆಚ್ಚಾಗ್ತಾ ಇರುವ ಕಾರಣದಿಂದಾಗಿ ಚಿಲ್ಲರೆ ಮಾರುಕಟ್ಟೆಯಲ್ಲಿ ಪ್ರತಿ ಕೆಜಿ ಅಕ್ಕಿಗೆ 6ರಿಂದ 10 ರೂಪಾಯಿಯವರೆಗೂ ಹೆಚ್ಚಳ ಆಗಿದೆ. 26 ಕೆಜಿ ಚೀಲದ ಬೆಲೆ ಸುಮಾರು 150ಕ್ಕಿಂತ ಹೆಚ್ಚು ಏರಿಕೆ ಆಗಿರುವಂಥದ್ದು ಪ್ರತಿ ಚೀಲಕ್ಕೆ. LPG, ಪೆಟ್ರೋಲ್, ಡೀಸೆಲ್ ಬಳಿಕ ಇದೀಗ ಜನರಿಗೆ ಮತ್ತೊಂದು ಶಾಕ್ ಎದುರಾಗಿರುವಂಥದ್ದು. ಇದೊಂಥರ ಚೈನ್ ಲಿಂಕ್ ಇದ್ದಂಗೆ. ಒಂದು ರೇಟ್ ಜಾಸ್ತಿ ಆಯಿತು ಅಂದರೆ ಆಟೋಮೆಟಿಕ್ ಆಗಿ ಅದರ ಮೇಲೆ ಡಿಪೆಂಡ್ ಆಗಿರುವಂತಹ ಇತರ ಎಲ್ಲ ವಸ್ತುಗಳ ದರ ಕೂಡ ಏರಿಕೆ ಆಗುವಂಥದ್ದು. ಈಗ ಅಕ್ಕಿಯಲ್ಲಿ ಆಗ್ತಾ ಇರೋದು ಕೂಡ ಅದೇನೆ. ತೈಲದ ಕೊರತೆ, ತೈಲ ದರ ಹೆಚ್ಚಳ ಆಗಿದೆ, ಹೀಗಾಗಿ ಜಾಸ್ತಿ ಆಗ್ತಾ ಇದೆ. ಈ ಬಾರಿ ತುಂಗಭದ್ರಾ ಅಣೆಕಟ್ಟಿನಲ್ಲಿ ನೀರಿನ ಕೊರತೆ ತಲೆದೂರಿದೆ. ತುಂಗಭದ್ರಾ ನದಿಯ ಮೇಲೆಯೇ ಬಳ್ಳಾರಿ, ವಿಜಯನಗರ, ಕೊಪ್ಪಳ, ರಾಯಚೂರು ಭತ್ತದ ಬೆಳೆಗಾಗಿ ಹಲವು ಜಿಲ್ಲೆಗಳು ಡಿಪೆಂಡ್ ಆಗಿರುವಂಥದ್ದು. ತುಂಗಭದ್ರಾ ಡ್ಯಾಮ್ನ ಮೇಲೆ ನೀರಿನ ಕೊರತೆಯಿಂದಾಗಿ ರೈತರು ಭತ್ತದ ಬದಲು ಈಗ ಬೇರೆ ಬೆಳೆಗಳಿಗೆ ಆದ್ಯತೆಯನ್ನು ಕೊಡ್ತಾ ಇದ್ದಾರೆ. ಉತ್ಪಾದನೆ ಕಡಿಮೆ ಆಗಿರೋದ್ರಿಂದಾಗಿ ಮಾರುಕಟ್ಟೆಗೆ ಬರ್ತಾ ಇರುವಂತಹ ಅಕ್ಕಿಯ ಪ್ರಮಾಣ, ಯಾಕೆಂದರೆ ಎಲ್ಲಿ ಭತ್ತವನ್ನು ಜಾಸ್ತಿ ಬೆಳೀತಾರೋ ಕರ್ನಾಟಕದಲ್ಲಿ, ಆ ಭಾಗದಲ್ಲಿ ಈಗ ಬೇರೆ ಬೆಳೆಗಳಿಗೆ ಮೊರೆ ಹೋಗ್ತಾ ಇರುವಂಥದ್ದು. ಹೀಗಾಗಿ ಉತ್ಪಾದನೆ ಕಡಿಮೆ ಆಗಿದೆ. ಉತ್ಪಾದನೆ ಕಡಿಮೆ ಆಗಿರೋದ್ರಿಂದ ಮಾರುಕಟ್ಟೆಗೆ ಬರ್ತಾ ಇರುವಂತಹ ಅಕ್ಕಿಯ ಪ್ರಮಾಣ ಕೂಡ ಕಡಿಮೆ ಆಗಿದೆ. ಡಿಮ್ಯಾಂಡ್ ಜಾಸ್ತಿ ಆಗಿದೆ, ಆದರೆ ಸಪ್ಲೈ ಕಡಿಮೆ ಆಗಿದೆ, ಪೂರೈಕೆ ಕಡಿಮೆ ಆಗಿದೆ. ಹೀಗಾಗಿ ಅಕ್ಕಿ ಬೆಲೆ ಏರಿಕೆಗೆ ಒತ್ತಡ ಕೇಳಿ ಬರ್ತಾ ಇತ್ತು. ಈಗ ಏರಿಕೆ ಕೂಡ ಆಗೋಗಿದೆ. ಜೊತೆಗೆ ಮಳೆಯ ಕೊರತೆ ಕಾಡ್ತಾ ಇದೆ. ನೀರಾವರಿ ಸಮಸ್ಯೆ ರೈತರು ಎದುರಿಸ್ತಾ ಇರುವಂಥದ್ದು. ಉತ್ಪಾದನಾ ವೆಚ್ಚವನ್ನು ಕೂಡ ಇದು ಹೆಚ್ಚಳ ಮಾಡಿದೆ. ಜೊತೆಗೆ ಪೆಟ್ರೋಲ್, ಡೀಸೆಲ್ ಬೆಲೆ ಹೆಚ್ಚಾಗಿರೋದ್ರಿಂದ ಸಾಗಣೆ ವೆಚ್ಚ, ಕಾರ್ಮಿಕರ ವೆಚ್ಚ, ಹಾಗೆ ಅದರ ಸಂಸ್ಕರಣಾ ವೆಚ್ಚ ಎಲ್ಲವೂ ಏರಿಕೆ ಆಗಿರುವ ಕಾರಣಕ್ಕೋಸ್ಕರ ಈಗ ಅಕ್ಕಿ ಬೆಲೆಯೂ ಕೂಡ ಹೆಚ್ಚಳ ಆಗಿರುವಂಥದ್ದು. ಇನ್ನು ನಮ್ಮ ಪ್ರತಿನಿಧಿ ಚಂದನ ಬೆಂಗಳೂರು APMC ಉಪಾಧ್ಯಕ್ಷರ ಜೊತೆಯಲ್ಲಿ ಮಾತುಕತೆಯನ್ನು ನಡೆಸಿದ್ದಾರೆ. ಈ ಸಂಬಂಧ ಅದನ್ನು ಕೂಡ ನೋಡ್ಕೊಂಬರೋಣ. ಮಾರ್ಕೆಟ್ನಲ್ಲಿ ಅಕ್ಕಿ ದರ ಏರಿಕೆ ಆಗಿರುವಂಥದ್ದು. ಆಲ್ಮೋಸ್ಟ್ ಎಲ್ಲ ಅಕ್ಕಿಗಳ ದರ ಕೂಡ ಏರಿಕೆ ಆಗಿದೆ. ಹಾಗಾದರೆ ಎಷ್ಟು ಏರಿಕೆ ಆಗಿದೆ, ಈ ಏರಿಕೆ ಆಗಿರೋದಕ್ಕೆ ಕಾರಣ ಏನು ಅನ್ನುವಂಥದ್ದಕ್ಕೆ ಮಾತನಾಡೋದಕ್ಕೆ ನಮ್ಮ ಜೊತೆ ಇದ್ದಾರೆ APMC ವೈಸ್ ಪ್ರೆಸಿಡೆಂಟ್ ಆದಂಥ ಬಾಲಕೃಷ್ಣ ಶೆಟ್ಟಿಯವರು. ಅವ್ರನ್ನೇ ಮಾತನಾಡಿಸ್ತಾ ಹೋಗೋಣ. ಸರ್, ಅಕ್ಕಿ ದರ ಜಾಸ್ತಿ ಆಗಿದೆ. ಸರ್, ಎಷ್ಟು ಪ್ರಮಾಣದಲ್ಲಿ ಜಾಸ್ತಿ ಆಗಿದೆ? ಒಂದು 5 ರೂಪಾಯಿ ಜಾಸ್ತಿ ಆಗಿದೆ ಅಂದರೆ ಒಂದೇ ಸಲ 5 ರೂಪಾಯಿ ಜಾಸ್ತಿ ಸಿಗಲ್ಲ, ಸ್ಟೇಜ್ ಬೈ ಸ್ಟೇಜ್ ಜಾಸ್ತಿ ಆಗಿದೆ. ಕಾರಣ ಸ್ಕೇರ್ಸಿಟಿ ಆಫ್ ದಿ ರಾ ಮೆಟೀರಿಯಲ್. ಮಿಲ್ಲಲ್ಲಿ ತಯಾರು ಮಾಡೋಕ್ಕೆ ಭತ್ತ ಇಲ್ಲ. ಕಾರಣ ನಮಗೆ ಈ ಸಲ ತುಂಗಭದ್ರಾ ಕೆನಾಲಲ್ಲಿ 2ನೇ ಬೆಳೆಗೆ ನೀರು ಕೊಟ್ಟಿಲ್ಲ. ಪ್ಲಸ್ಸು ಈ ಪ್ರಪಂಚದಲ್ಲಿ ವಾರಿನ ಪರಿಸ್ಥಿತಿಯಿಂದ ಬೇರೆ ದೇಶಗಳಿಗೆ ನಮ್ಮ ಅಕ್ಕಿ ಭಾಳ ಹೆಚ್ಚಾಗಿ ಎಕ್ಸ್ಪೋರ್ಟ್ ಆಗಿದೆ. ಇವಾಗ ಸದ್ಯಕ್ಕೆ 5 ರೂಪಾಯಿ ಜಾಸ್ತಿ ಆಗಿದೆ. ಇನ್ನೊಂದು 15-20 ದಿನದಲ್ಲಿ ಒಳ್ಳೆ ಮಳೆಯಾಗಿ ನೀರುಗಳು ಎಲ್ಲ ಡ್ಯಾಮಿಗೆ ಬಂದು ಬಿತ್ತನೆ ಆಗಿದೆ. ನವಂಬರ್ವರೆಗೆ ಕಮ್ಮಿ ಆಗುತ್ತೆ. ಅಲ್ಲಿ ತನಕ ಇದೇ ರೇಟ್ನಲ್ಲಿ ಸ್ಟಿಕನ್ ಆಗೋ ಪರಿಸ್ಥಿತಿ ಇದೆ ಅಂತ ನನಗೆ ಕಾಣ್ತಾ ಇದೆ. ಇನ್ನೇನು ಜಾಸ್ತಿ ಆಗಲ್ಲ. ಅಕಸ್ಮಾತ್ ಏನಾದ್ರು ಆದರೆ ಇನ್ನೊಂದು ರೂಪಾಯಿ ಜಾಸ್ತಿ ಆದರೆ ಆಗ್ಬೋದು. ಇದರ ವಿಚಾರವಾಗಿ ಈ ತಿಳುವಳಿಕೆ ಗೌರ್ಮೆಂಟ್ಗೂ ಗೊತ್ತಿದ್ದರೆ ಭಾಳ ಸಂತೋಷ ಅಂತ ನನ್ನ ಅಭಿಪ್ರಾಯ ಬೀಳ್ತಾ ಇದ್ದೀನಿ. ಸರ್, ನೀವು ಹೇಳ್ತಾ ಇದ್ರಿ ಅಕ್ಕಿ ದರ ಜಾಸ್ತಿ ಆದರೆ ಒಂಥರ ವ್ಯಾಪಾರಸ್ಥರಿಗೂ ಕೂಡ ಅದು ಒಂದು ರೀತಿ ಸಮಸ್ಯೆ ಆಗುತ್ತೆ ಅಂತ. ಯಾವ ಥರ ಸಮಸ್ಯೆ ಆಗುತ್ತೆ ಸರ್? ಕಾರಣ ನೋಡಿ ಮೇಡಮ್, ಮಿಡ್ಲ್ ಕ್ಲಾಸ್ ಪೀಪಲ್ಲು ಜಾಸ್ತಿ ಆದರೆ ಅಫೋರ್ಡ್ ಮಾಡೋಕ್ಕೆ ಅವ್ರ ಕೈಯಲ್ಲಿ ಆಗೋದಿಲ್ಲ. ಅವ್ರಿಗೆ ಒಂದು ಮಂತ್ಲಿ ಫಿಕ್ಸೆಡ್ ಇನ್ಕಮ್ ಇರುತ್ತೆ. ಬಡ್ಜೆಟ್ಟು ಮಂತ್ಲಿ ಜಾಸ್ತಿ ಆದರೆ ಅವರು ಒಬ್ಬರ ಹತ್ರ ಹೇಳ್ಕೊಳಕ್ಕೂ ಆಗಲ್ಲ, ಬಿಡೋಕ್ಕೂ ಆಗಲ್ಲ. ಅದರಿಂದ ಭಾಳ ತೊಂದರೆ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಇದು ಬಾಲಕೃಷ್ಣ ಶೆಟ್ಟಿ ಅವರು ಹೇಳಿದಂಥ ಮಾತು. ಅಂದರೆ ಮುಂದಿನ ದಿನಗಳಲ್ಲೂ ಕೂಡ 1 ರೂಪಾಯಿ ಜಾಸ್ತಿ ಆಗೋ ಸಾಧ್ಯತೆ ಇದೆ ಅನ್ನುವಂಥ ಮಾತನ್ನ ಹೇಳಿತು. ವಿಡಿಯೋ ಜರ್ನಲಿಸ್ಟ್ ಅಶ್ವಥ್ ಜೊತೆ ಚಂದನಾ ಶೆಟ್ಟಿ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.